ಶಿಕ್ಷಣ ಮತ್ತು ಮನೋರಂಜನೆ ಒಂದೇ ಸಾಲಿನಲ್ಲಿ ಬಂದಾಗ ಏನಾಗುತ್ತದೆ ಗೊತ್ತಾ? ಮಕ್ಕಳು ಕಲಿಯುವುದನ್ನು ಆನಂದಿಸುತ್ತಾರೆ, ಶಿಕ್ಷಕರು ಹೊಸ ಉತ್ಸಾಹ ಪಡೆಯುತ್ತಾರೆ. ಇಂಥ ಅದ್ಭುತ ಅನುಭವವನ್ನು ತರುತ್ತಿದೆ ಮನ್ಯಮಂಜನಾದಿ ಮಂಗಳೂರು, ದಕ್ಷಿಣ ಕನ್ನಡದ ಆಲ್ ಇಂಡಿಯಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮ. ಇದು ಸಾಮಾನ್ಯ ಮನೋರಂಜನಾ ಕಾರ್ಯಕ್ರಮವಲ್ಲ. ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಪಠ್ಯಪುಸ್ತಕ ಸಂಸ್ಥೆಗಳೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಂಡಿರುವ ಈ ಕಾರ್ಯಕ್ರಮ 100% ಪಠ್ಯಪೂರಕವಾಗಿರುತ್ತದೆ. ಸಿಬಿಎಸ್ಇ, ಐಸಿಎಸ್ಇ ಮತ್ತು ರಾಜ್ಯ ಪಠ್ಯಕ್ರಮದ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಸಮಾನವಾಗಿ ಉಪಯುಕ್ತವಾಗಿದೆ. ಈ ಕಾರ್ಯಕ್ರಮದ ವಿಶೇಷತೆ ಏನೆಂದರೆ ಇದು ಸಿನಿಮಾ, ಭಕ್ತಿ, ಜಾನಪದ ಮತ್ತು ಡಿಜೆ ಸಂಗೀತದ ಕ್ಯಾರೋಕೆ ಬಳಸಿಕೊಂಡು ಕನ್ನಡ, ಹಿಂದಿ, ಇಂಗ್ಲಿಷ್ ಕವಿತೆಗಳನ್ನು ಮತ್ತು ಗಣಿತದ ಮಗ್ಗಿ ಕೋಷ್ಟಕಗಳನ್ನು ಕಲಿಸುತ್ತದೆ. ಮಕ್ಕಳು ಹಾಡುತ್ತಾ ಕಲಿಯುತ್ತಾರೆ, ನೃತ್ಯ ಮಾಡುತ್ತಾ ಗುಣಾಕಾರ ಕೋಷ್ಟಕ ಕಂಠಪಾಠ ಮಾಡುತ್ತಾರೆ. ಇದಕ್ಕಿಂತ ಮಜಾ ಇನ್ನೇನು ಬೇಕು? ಆದರೆ ಇಲ್ಲಿ ಇನ್ನೊಂದು ಮಹತ್ವದ ಅಂಶವಿದೆ. ಈ ಕಾರ್ಯಕ್ರಮ ಮ್ಯಾಜಿಕ್ ಬಳಸಿಕೊಂಡು ಅದರ ರಹಸ್ಯಗಳನ್ನು ಬಹಿರಂಗಪಡಿಸುತ್ತದೆ. ಇದರ ಉದ್ದೇಶ ಮೂಢನಂಬಿಕೆ ಹೋಗಲಾಡಿಸಲು ಮತ್ತು ವೈಜ್ಞಾನಿಕ ಅರಿವು ಮೂಡಿಸುವುದು. ಮಕ್ಕಳು ಮ್ಯಾಜಿಕ್ ನೋಡಿ ಆಶ್ಚರ್ಯಪಡುತ್ತಾರೆ, ಆದರೆ ಅದರ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ತರ್ಕಬದ್ಧ ಚಿಂತನೆ ಬೆಳೆಸುತ್ತಾರೆ. ಇದು ದೇಶದ ಮೊಟ್ಟಮೊದಲ ಏಕೈಕ ಸಂಪೂರ್ಣ ಶೈಕ್ಷಣಿಕ ಪಠ್ಯ ಮನೋರಂಜನಾ ಕಾರ್ಯಕ್ರಮ ಎಂಬ ಹೆಮ್ಮೆಯ ಸ್ಥಾನ ಪಡೆದಿದೆ. ಸಾವಿರಾರು ಶಿಕ್ಷಕರು ಬರವಣಿಗೆ ಮತ್ತು ವಿಡಿಯೋ ಮೂಲಕ ತಮ್ಮ ಧನಾತ್ಮಕ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ಇದು ಈ ಕಾರ್ಯಕ್ರಮದ ಗುಣಮಟ್ಟ ಮತ್ತು ಪರಿಣಾಮಕಾರಿ ತತ್ವಕ್ಕೆ ಸಾಕ್ಷಿಯಾಗಿದೆ. ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಈ ಅದ್ಭುತ ಶಾಲಾ ಮನೋರಂಜನೆ ಮಿಸ್ ಮಾಡ್ಕೋಬೇಡಿ. ತಪ್ಪದೇ ಭಾಗವಹಿಸಿ ಆನಂದಿಸಿರಿ. ಕಾರ್ಯಕ್ರಮ ನೋಡದೆ ನಿರಾಶರಾಗದಿರಿ. ಇದು ಕೇವಲ ಮನೋರಂಜನೆ ಅಲ್ಲ, ಇದು ಶಿಕ್ಷಣದ ಹೊಸ ಆಯಾಮ, ಕಲಿಕೆಯ ಹೊಸ ಅನುಭವ. ಕ್ಲಸ್ಟರ್ ಲೆವೆಲ್ ಕಾರ್ಯಕ್ರಮಗಳಿಗೆ ಹಾಜರಾಗುವಾಗ ಮಕ್ಕಳು ಖಂಡಿತವಾಗಿ ಕನ್ನಡ, ಹಿಂದಿ, ಇಂಗ್ಲಿಷ್ ಮತ್ತು ಗಣಿತದ ಮಗ್ಗಿ ಪುಸ್ತಕಗಳನ್ನು ತಪ್ಪದೇ ತರಬೇಕು. ಇದು ಕಾರ್ಯಕ್ರಮದ ಪರಿಣಾಮಕಾರಿತ್ವಕ್ಕೆ ಅತ್ಯಗತ್ಯ. ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾರ್ಥಿ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಮಕ್ಕಳು ತುಂಬ ಚೆನ್ನಾಗಿ ಮನರಂಜನೀಯವಾಗಿ ಇದ್ದಿದ್ದರಿಂದ ತುಂಬ ಖುಷಿಯಾಗಿ ಎಲ್ಲ ತಿಳ್ಕೊಂಡ್ರು. ಮತ್ತು ಮ್ಯಾಜಿಕ್ ಮಧ್ಯೆ ಇದ್ದಿದ್ದರಿಂದ ಮಕ್ಕಳು ತುಂಬ ಆಕರ್ಷಣೀಯವಾಗಿ ಅವ್ರ ಕಡೆ ಗಮನವನ್ನು ಕೊಡ್ತಾ ಇದ್ರು. ಪದ್ಯಗಳು ಇನ್ನೂ ಸ್ವಲ್ಪ ಹೇಳಿದರೆ ಚೆನ್ನಾಗಿರ್ತಿತ್ತು ಅಂತ ನಾನು ಅನಿಸಿಕೆಗಳನ್ನ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಚೆನ್ನಾಗಿತ್ತು. ಮಕ್ಕಳು ಚಟುವಟಿಕೆಯಲ್ಲಿ ಪಾಲ್ಗೊಂಡು ಚೆನ್ನಾಗಿ ಮಾಡಿದರು. ಅದರಿಂದ ವಿದ್ಯಾರ್ಥಿ ಲೋಕದ ತಂಡಕ್ಕೆ ಧನ್ಯವಾದ. पढ़ना है जी पढ़ना है, हमको ऊपर चढ़ना है. ओके, और जरा पढ़ना है जी पढ़ना है, हमको ऊपर चढ़ना है. पढ़ना है जी पढ़ना है, हमको ऊपर चढ़ना है. पढ़ना है जी पढ़ना है, हमको ऊपर चढ़ना है. पढ़ना है जी पढ़ना है,
थोड़े दिन की बात और है, जमकर खूब पढ़ेंगे हम। ಇದು ಪಠ್ಯದಂತ ಕಾರ್ಯಕ್ರಮ ಆಗಿದ್ರು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು. ಇಷ್ಟು ವಿದ್ಯಾರ್ಥಿ ಕಡಿಮೆ ಕಾರಣದಿಂದ ಇದು ಪರೀಕ್ಷಾ ಸಮಯ. ಈ ಕಾರ್ಯಕ್ರಮ ಜನವರಿಯಲ್ಲಿ ನಡೆದರೆ ತುಂಬಾ ಚೆನ್ನಾಗಿತ್ತು. ನಮ್ಮ ಕಷ್ಟದ ವ್ಯಾಪ್ತಿ ಎಲ್ಲಾ ಶಾಲಾ ಮಕ್ಕಳು ಗಣನೀಯವಾಗಿ ಸೇರ್ತಿತ್ತು ಅಂತ ನನ್ನ ಭಾವನೆ. ಥ್ಯಾಂಕ್ ಯು. ಮಕ್ಕಳು ಶಾಲೆಗೆ ಹೋಗುವುದು ಎಂದರೆ ಕೇವಲ ಪುಸ್ತಕಗಳನ್ನು ಓದುವುದು ಮಾತ್ರವಲ್ಲ, ಅದು ಅವರ ಜೀವನದಲ್ಲಿ ಸಂತೋಷದ ಬೀಜಗಳನ್ನು ಬಿತ್ತುವ ಪ್ರಕ್ರಿಯೆ. ಪ್ರತಿದಿನ ಶಾಲೆಗೆ ಹೋಗುವ ಮಗುವಿನ ಮುಖದಲ್ಲಿ ಕಾಣುವ ಆ ಮುಗ್ಧ ನಗು, ಅದು ಕೇವಲ ಒಂದು ನಗು ಅಲ್ಲ, ಅದು ಅವರ ಭವಿಷ್ಯದ ಸಂತೋಷದ ಪ್ರತಿಬಿಂಬ. ಬೆಳಿಗ್ಗೆ ಎದ್ದು ಶಾಲೆಗೆ ಸಿದ್ಧವಾಗುವ ಆ ಕ್ಷಣಗಳಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಒಂದು ವಿಶೇಷ ಉತ್ಸಾಹ ಇರುತ್ತದೆ. ಹೊಸ ದಿನದ ಅಪೇಕ್ಷೆ, ಸ್ನೇಹಿತರನ್ನು ಭೇಟಿಯಾಗುವ ಆಸೆ, ಹೊಸ ವಿಷಯಗಳನ್ನು ಕಲಿಯುವ ಕುತೂಹಲ, ಇದೆಲ್ಲವೂ ಅವರ ಹೃದಯದಲ್ಲಿ ಒಂದು ಸಿಹಿ ಸಂಗೀತವನ್ನು ಸೃಷ್ಟಿಸುತ್ತದೆ. ಈ ನಿಯಮಿತ ಅನುಭವವೇ ಅವರ ಜೀವನದಲ್ಲಿ ಸ್ಥಿರತೆ ಮತ್ತು ಸಂತೋಷವನ್ನು ತರುತ್ತದೆ. ಶಾಲೆಯ ಆವರಣದಲ್ಲಿ ಮಕ್ಕಳು ಕೇವಲ ಪಾಠಗಳನ್ನು ಮಾತ್ರ ಕಲಿಯುವುದಿಲ್ಲ, ಅವರು ಜೀವನದ ಅತ್ಯಂತ ಮೌಲ್ಯವಾದ ಪಾಠಗಳನ್ನು ಕಲಿಯುತ್ತಾರೆ. ಸ್ನೇಹ, ಸಹಕಾರ, ಸಹನೆ, ಹಂಚಿಕೊಳ್ಳುವಿಕೆ, ಈ ಎಲ್ಲ ಗುಣಗಳು ಅವರ ವ್ಯಕ್ತಿತ್ವದಲ್ಲಿ ನಿಧಾನವಾಗಿ ಬೆಳೆಯುತ್ತವೆ. ಪ್ರತಿದಿನದ ಈ ಸಣ್ಣ ಸಣ್ಣ ಅನುಭವಗಳು ಅವರ ಮನಸ್ಸಿನಲ್ಲಿ ಆತ್ಮವಿಶ್ವಾಸದ ಬೀಜಗಳನ್ನು ಬಿತ್ತುತ್ತವೆ. ನಿಯಮಿತ ಶಾಲಾ ಹಾಜರಾತಿಯು ಮಕ್ಕಳಿಗೆ ಒಂದು ಸುರಕ್ಷಿತ ಮತ್ತು ಪ್ರೀತಿಯ ವಾತಾವರಣವನ್ನು ಒದಗಿಸುತ್ತದೆ. ಶಿಕ್ಷಕರ ಪ್ರೀತಿ, ಸ್ನೇಹಿತರ ಸಹವಾಸ ಮತ್ತು ಪ್ರತಿದಿನದ ಚಟುವಟಿಕೆಗಳು ಅವರ ಮಾನಸಿಕ ಆರೋಗ್ಯಕ್ಕೆ ಅತ್ಯಂತ ಮಹತ್ವದ ಪೋಷಣೆಯನ್ನು ನೀಡುತ್ತದೆ. ಈ ಸ್ಥಿರವಾದ ದಿನಚರಿಯು ಅವರಿಗೆ ಭದ್ರತೆಯ ಭಾವನೆಯನ್ನು ನೀಡುತ್ತದೆ. ಶಾಲೆಯಲ್ಲಿ ಮಕ್ಕಳು ತಮ್ಮ ಸಾಮರ್ಥ್ಯಗಳನ್ನು ಕಂಡುಕೊಳ್ಳುತ್ತಾರೆ. ಕಲೆ, ಕ್ರೀಡೆ, ಸಂಗೀತ, ನೃತ್ಯ, ಯಾವುದೇ ಕ್ಷೇತ್ರದಲ್ಲಿ ಅವರ ಪ್ರತಿಭೆ ಇರಬಹುದು. ಅದನ್ನು ಪ್ರೋತ್ಸಾಹಿಸುವ ವಾತಾವರಣ ಶಾಲೆಯಲ್ಲಿ ಇರುತ್ತದೆ. ಈ ಪ್ರೋತ್ಸಾಹವೇ ಅವರ ಮುಖದಲ್ಲಿ ಆ ವಿಶೇಷ ಹೊಳಪನ್ನು ತರುತ್ತದೆ. ಪ್ರತಿ ಸಣ್ಣ ಸಾಧನೆಯು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಶಾಲೆಯಲ್ಲಿ ಮಕ್ಕಳು ಸಾಮಾಜಿಕ ಕೌಶಲಗಳನ್ನು ಅಭಿವೃದ್ಧಿಪಡಿಸುತ್ತಾರೆ. ವಿವಿಧ ಹಿನ್ನೆಲೆಯ ಮಕ್ಕಳೊಂದಿಗೆ ಬೆರೆಯುವುದು, ಅವರ ಸಂಸ್ಕೃತಿಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಸಹಕಾರದಿಂದ ಕೆಲಸ ಮಾಡುವುದು, ಇದೆಲ್ಲವೂ ಅವರ ವ್ಯಕ್ತಿತ್ವವನ್ನು ಸಮೃದ್ಧಿಗೊಳಿಸುತ್ತದೆ. ಈ ಅನುಭವಗಳು ಅವರನ್ನು ಹೆಚ್ಚು ಸಹಾನುಭೂತಿಯುಳ್ಳ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ. ನಮ್ಮ ಮಕ್ಕಳು ಚೆನ್ನಾಗಿ ಸಂತೋಷದಿಂದ ನೃತ್ಯ ಮಾಡಿದರು. ಇನ್ನೂ ಸ್ವಲ್ಪ ಮ್ಯಾಜಿಕ್ಕು ಹಾಗೂ ಇನ್ನೂ ಸ್ವಲ್ಪ ಕೆಲವು ಶಿಕ್ಷಣಕ್ಕೆ ಸಂಬಂಧಪಟ್ಟ ಪಾಠಕ್ಕೆ ಸಂಬಂಧಪಟ್ಟ ಕೆಲವು ಚಟುವಟಿಕೆ ಇನ್ನೂ ಮಾಡಿಸಿದ್ರೆ ತುಂಬ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಗಿಡ ಮರ ಬೆಳೆಸಬೇಕು, ಗಿಡ ಮರ
ಲಿಂಗ ವರ್ಣ ಜಾತಿ ಧರ್ಮ ಹಾಳುಕೊಂಬೆ ಇವನವನ ಲಿಂಗ ವರ್ಣ ಜಾತಿ ಧರ್ಮ ಹಾಳುಕೊಂಬೆ ಇವನವನ ಲಿಂಗ ವರ್ಣ ಜಾತಿ ಧರ್ಮ ಹಾಳುಕೊಂಬೆ ಇವನವನ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಅವನು ಅವಳು ಅದು ಇದು ಎನಿಸುತ್ತಿಲ್ಲ ಒಂದಿನ ಗಿಡ ಮರ ರೇ ಗಿಡ ಮರ ಬೆಳೆಸಬೇಕು ಗಿಡ ಮರ ಗಿಡ ಮರ ರೇ ಗಿಡ ಮರ ಕಡಿಯಬಾರದು ಗಿಡ ಮರ ಹೊಟ್ಟೆಗರಿಗೂ ಎಷ್ಟೇ ಹಸಿರು ನಾನಾ ತರ ತರ ಎಂದ ತುಡುಕು ಏನು ಬದುಕು ಬೆಳೆದು ನಿಂತ ಗಿಡ ಮರ ಎಂದ ತುಡುಕು ಏನು ಬದುಕು ಬೆಳೆದು ನಿಂತ ಗಿಡ ಮರ ರೇ ಗಿಡ ಮರ ಗಿಡ ಮರ ರೇ ಗಿಡ ಮರ ಬೆಳೆಸಬೇಕು ಗಿಡ ಮರ ರೇ ಗಿಡ ಮರ ಕಡಿಯಬಾರದು ಗಿಡ ಮರ ಆದರೆ ಮಗ್ಗಿ 20 ಇರಬೇಕು ಮತ್ತು ಇನ್ನೂ ಹೆಚ್ಚಿನ ಕನ್ನಡ ಮತ್ತು ಇಂಗ್ಲೀಷ್ ಪದ್ಯಗಳು ಇರಬೇಕು. ಯಾಕಪ್ಪ ಅಂತಂದರೆ ಮಕ್ಕಳಿಗೆ ಸರಳವಾದ ಮಗಿ ಹೇಳೋದ್ರಿಂದ ಸಂಗೀತದ ಮೂಲಕ ಕೇಳುವಂತಹ ಮಗಿಗಳು ಬೇರೆಯವರ ಮನಸ್ಸಿಗೆ ತಟ್ಟುತ್ತಾರೆ. ಆ ದೃಷ್ಟಿಯಿಂದ ಇನ್ನು ಸ್ವಲ್ಪ 20 ಇದ್ದರೆ ತುಂಬ ಚೆನ್ನಾಗಿರೋದು. ಆದರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ತುಂಬ ಖುಷಿಯಿಂದ ಈ ಕಾರ್ಯಕ್ರಮವನ್ನು ಇಷ್ಟಪಟ್ಟರು. ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ವಿದ್ಯಾರ್ಥಿಗಳ ಎಲ್ಲ ವೃಂದಕ್ಕೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಸಾರ್ವಜನಿಕ ಶಾಲಾ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಪಠ್ಯಪುಸ್ತಕ ಸಂಘ ನಿಗದಿಪಡಿಸಿದ ಶಾಲೆ ಪಠ್ಯಪುಸ್ತಕಗಳಲ್ಲಿರುವ 100% ಪಠ್ಯಪೂರಕ ಶಾಲಾ ಪಠ್ಯ ಮನೋರಂಜನೆ ನೋಡಲು ಮರೆಯದಿರಿ, ತಪ್ಪದೇ ಭಾಗವಹಿಸಿ ಆನಂದಿಸಿರಿ. ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಓನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸಾಹದಿಂದ ಭಾಗವಹಿಸಬಹುದು ಹಾಗೂ ಸಂತಸ ಪಡಬಹುದು. ಸಿಬಿಎಸ್ಇ ಮತ್ತು ಐಸಿಎಸ್ಇ ಹಾಗೂ ಸ್ಟೇಟ್ ಸಿಲೆಬಸ್ನಲ್ಲಿರುವ ಕನ್ನಡ, ಹಿಂದಿ, ಇಂಗ್ಲಿಷ್ ಪದ್ಯಗಳು, ಗಣಿತದ ಮಗ್ಗಿಯನ್ನು ಶಿಕ್ಷಕರು, ವಿದ್ಯಾರ್ಥಿಗಳು ತಿಳಿಸಿದ ಹೊಸ ಸಿನಿಮಾ ಕಾರೋಕೆ, ಭಕ್ತಿಗೀತೆ ಕಾರೋಕೆ, ಭಾವಗೀತೆ ಕಾರೋಕೆ, ಜಾನಪದ ಗೀತೆ ಕಾರೋಕೆ, ಮ್ಯೂಜಿಕ್, ಡಿಜೆ ಮ್ಯೂಜಿಕ್ ಬಳಸಿ ಹಾಡುವುದರ ಮೂಲಕ ಮ್ಯಾಜಿಕ್ ಮಾಡಿ ಅದರ ರಹಸ್ಯ ಬಯಲು ಮಾಡುವ ಹಾಗೂ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುವ ದೇಶದ ಮೊದಲ ಏಕೈಕ ಸಂಪೂರ್ಣ ಶೈಕ್ಷಣಿಕ ಪಠ್ಯಮನೋರಂಜನಾ ಕಾರ್ಯಕ್ರಮ ಇದು. ಹಾಗಾಗಿ ತಾವು ತಮ್ಮ ಶಾಲಾ ಮಕ್ಕಳನ್ನು ತಪ್ಪದೇ ನಿಮ್ಮ ಕ್ಲಸ್ಟರ್ ಹಂತದಲ್ಲಿ ನಡೆಯುವ ಆಲ್ ಇಂಡಿಯಾ ಓನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ಕರೆದುಕೊಂಡು ಬರುವುದು. ಮಕ್ಕಳು ಬರುವಾಗ ಕಡ್ಡಾಯವಾಗಿ ಕನ್ನಡ, ಹಿಂದಿ, ಇಂಗ್ಲಿಷ್ ಮತ್ತು ಮಗ್ಗಿ ಪುಸ್ತಕ ತಪ್ಪದೇ ತರುವುದು. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಕ್ಲಸ್ಟರ್ ಸಂಪನ್ಮೂಲ ಅಧಿಕಾರಿ CRP ಸಂಪರ್ಕಿಸಿ ಅಥವಾ ವ್ಯವಸ್ಥಾಪಕರಾದ ಮಾನ್ಯ ಮಂಜನಾಡಿ ಮಂಗಳೂರು ಇವರ ಮೊಬೈಲ್ ಸಂಖ್ಯೆ 934331 ಕರೆ ಮಾಡಿ. ಕಾರ್ಯಕ್ರಮ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಲೆವೆನ್ ಸ್ಕೂಲ್ ಟಿವಿ ಯೂಟ್ಯೂಬ್ ಚಾನೆಲ್ ತಪ್ಪದೆ ನೋಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಲೆವೆನ್ ಸ್ಕೂಲ್ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಐಕಾನ್ ಆಲ್ ಪ್ರೆಸ್ ಮಾಡಿ. ಮುಂಬರುವ ಹೊಸ ಶೈಕ್ಷಣಿಕ ಮನೋರಂಜನೆ ವಿಡಿಯೋ ನೋಡಿ. ಜೊತೆಗೆ ಆಲ್ ಇಂಡಿಯಾ ಓನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ತಪ್ಪದೆ ಫಾಲೋ ಮಾಡಿ. ಈ ಸಂದೇಶ ಕೇಳಿದ ನಿಮಗೆ ಮಾನ್ಯ ಮಂಜನಾಡಿ ಮಂಗಳೂರು ದಕ್ಷಿಣ ಕನ್ನಡ ಇವರಿಂದ ಹಾರ್ದಿಕ ಶುಭಾಶಯಗಳು ಮತ್ತು ಧನ್ಯವಾದಗಳು. ಈ ಹೆಸರು ವಿದ್ಯಾರ್ಥಿ ಲೋಕ ತುಂಬ ಚೆನ್ನಾಗಿದೆ. ಮಕ್ಕಳಲ್ಲಿ ವೈಜ್ಞಾನಿಕ ಬೆಳವಣಿಗೆ ಮಾಡೋದಕ್ಕೆ, ಮಕ್ಕಳಲ್ಲಿ ವಿಜ್ಞಾನದ ಆಸಕ್ತಿ ಬೆಳೆಸೋದಕ್ಕೆ ಒಂದು ಮಾರ್ಗದರ್ಶನ ಇದೆ. ಇದು ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿದೆ. ಇದರಲ್ಲಿ ಇನ್ನೂ ಸ್ವಲ್ಪ ವಿಷಯ ತುಂಬಬೇಕಿತ್ತು ಅನಿಸುತ್ತೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳಿಂದ ಹೇಳಿದರೆ, ಸಂಬಂಧಪಟ್ಟಂತೆ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಹೇಳಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಈ ಕಾರ್ಯಕ್ರಮ ಯಶಸ್ವಿಯಾಗ್ತಿತ್ತು ಅಂತ ಹೇಳಕ್ಕೆ ಬಯಸ್ತೀನಿ. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಾಥಮಿಕ ಶಾಲೆಯಲ್ಲಿ
ಕಂಡೆ ನಳ್ಳಿ